ಮಾರ್ಗಿ ಅವರೇ, ನಾನು ನಡ್ಕೊಂಡು ಹೋಗ್ತಿದ್ದೆ. ಅಷ್ಟು ದೂರ ನಡ್ಕೊಂಡು ಹೋಗ್ತೀರಾ? ಆಟೋದಲ್ಲೂ ಹೋಗಲ್ಲ ಅಂತೀರಾ? ಹೇಗಿದ್ರು ನಾನು ಅದೇ ರೂಟಲ್ಲಿ ಹೋಗ್ತಾ ಇದ್ದೀನಿ ತಾನೆ, ಅದಕ್ಕೆ ಡ್ರಾಪ್ ಮಾಡ್ತೀನಿ ಬನ್ನಿ ಅಂದೆ. ನಿಮ್ಮ ಮನೆವರೆಗೂ ಏನು ಬರಲ್ಲ, ನಿಮ್ಮ ಮನೆ ರೋಡ್ವರೆಗೂ ಅಷ್ಟೇ ಡ್ರಾಪ್ ಮಾಡಿ ಹೋಗ್ತೀನಿ ಆಯ್ತಾ? ಅಯ್ಯಯ್ಯೋ, ನಾನು ಹಾಗೆ ಹೇಳಲಿಲ್ಲ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ ಹೇಳಿದೆ. ಅಯ್ಯೋ, ಅದ್ರಲ್ಲಿ ತೊಂದರೆ ಏನು ಬಂತು? ನನ್ನ ಗಾಡಿನ ಸರ್ವಿಸಿಗೆ ಕೊಟ್ಟಿದ್ನಲ್ಲ, ಅದಕ್ಕೆ ಕ್ಯಾಬಲ್ಲಿ ಹೋಗ್ತಾ ಇದ್ದೆ. ನೀವಿಷ್ಟೆಲ್ಲ ತರಕಾರಿ ಹೊತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರಲ್ಲ, ಅದಕ್ಕೆ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಕರೆದೆ. ಗಿರ್ಜಾ ಅವರೇ, ಇದು ಕ್ಯಾಬು, ಒಬ್ರಲ್ಲ 4 ಜನ ಬೇಕಿದ್ರೂ ಹೋಗ್ಬೋದು. ಥ್ಯಾಂಕ್ಸ್ ಮಾರ್ಗಿ ಅವರೇ. ಮತ್ತೆ ಹೇಗೆ ನಡೀತಿದೆ ಜೀವನ? ಓಹ್, ಜೀವನಾನ ಸೂಪರ್ ಕೂಲ್ ಆಗಿದೆ. ಚೆನ್ನಾಗಿದೆ ನಿಮ್ಮ ಜೀವನ. ಮತ್ತೆ ಮದುವೆ? ಅದು ಬಿಡಿ, ನನ್ನ ಲೈಫಲ್ಲಿ ಮುಗ್ದೋಗಿರೋ ಚಾಪ್ಟರ್. ಮಾರ್ಗಿ ಅವರೇ, ಮುಗ್ದೋಗಿರೋ ಕಥೆನ ಹೊಸ ಕಲಾವಿದ್ರ ಜೊತೆ ಹೊಸದಾಗಿ ಬದುಕೋದೆ ಜೀವನ. ನನ್ನ ಲೈಫಲ್ಲಿ ನಡೆದಿರೋ ಸಿಚುವೇಶನ್ಸ್ನ ನೋಡಿದ್ರೆ ಆ ಹೊಸ ಕತೆ ಬರೋದಿಲ್ಲ ಅನ್ಸುತ್ತೆ. ಇದನ್ನು ನಾನು ಯಾರಿಗೂ ಹೇಳಿಲ್ಲ ಗಿರ್ಜಾ ಅವರೇ, ನೀವು ಇಷ್ಟು ಕೇಳ್ತಾ ಇದ್ದೀರಾ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಪ್ರಾಬಬ್ಲಿ ಒಂದು 9th or 10th ಅನ್ಸುತ್ತೆ. ನನ್ನ ಸ್ಕೂಲಲ್ಲಿ ನಂಗೊಬ್ಬ ಕ್ಲಾಸ್ಮೇಟ್ ಇದ್ದ, ಬಾಲಾಜಿ ಅಂತ. ಅವನಿಗೆ ನಾನಂದ್ರೆ ಎಷ್ಟು ಇಷ್ಟ ಗೊತ್ತಾ? ನಾನಂದ್ರೆ ಎಷ್ಟು ಪ್ರೀತಿ ಗೌರವ. ನಾನು ಯಾವ ಬೆಂಚಲ್ಲಿ ಕೂತ್ಕೋತಾ ಇದ್ನೋ ಅವನು ಅದ್ರ ಪಕ್ಕದ ಬೆಂಚಲ್ಲೇ ಕೂತ್ಕೋತಾ ಇದ್ದ. ನಾನೇನಾದ್ರೂ ಸ್ಕೂಲಿಗೆ ರಜಾ ಹಾಕಿದ್ರೆ ಅವನ್ ಸ್ಕೂಲ್ಗೆ ಕಾಲು ಕೂಡ ಇಡ್ತಾ ಇರ್ಲಿಲ್ಲ. ನೋಡ್ತಾ ನೋಡ್ತಾನೆ ನನಗೆ ಅವನಿಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೀತು. ಅನ್ಫಾರ್ಚುನೇಟ್ಲಿ ಆ ಊರಿಗೆ ದೊಡ್ಡ ಶ್ರೀಮಂತ ಆಗಿದ್ದ ಅವ್ರ ತಾಯಿಗೆ ಅವನ ಫ್ರೆಂಡ್ಶಿಪ್ ಇಷ್ಟ ಆಗಲಿಲ್ಲ. ಅದರಲ್ಲೂ ಅವನ ರಿಲಿಜನ್ ಬೇರೆ ಚೇಂಜ್. ಅದಕ್ಕೆ ಅವ್ರ ತಾಯಿ ಅವನ್ನ ಅಬ್ರಾಡಿಗೆ ಕಳ್ಸೋಕ್ಕೆ ಯೋಚನೆ ಮಾಡ್ತಾರೆ. ಬಾಲಾಜಿ ಅಬ್ರಾಡ್ಗೆ ಹೋಗೋ ಮುಂಚೆ ನನ್ನ ಮೀಟ್ ಮಾಡಿದ್ದ. ಅದು ಎಷ್ಟು ವರ್ಷಗಳಾಗಲಿ ನಾನು ನಿನಗೋಸ್ಕರ ಬಂದೇ ಬರ್ತೀನಿ, ನೀನು ನನಗೆ ಕಾಯಲೇಬೇಕು ಅಂತ ಹೇಳಿದ್ದ. ನಾನು ಕಾಯ್ತಾನೇ ಇದ್ದೀನಿ, ಅವನಿನ್ನೂ ಬಂದಿಲ್ಲ. ಇನ್ಫ್ಯಾಕ್ಟ್ ನನ್ನನ್ನು ಫಸ್ಟ್ ಮಾರ್ಗಿ ಅಂತ ಕೂಗಿದ್ದೆ ನನ್ನ ಬಾಲಾಜಿ. ಈಗ ಅವ್ನು ನನ್ನ ಎದುರುಗಡೆ ಬಂದರೂ ಅವನ್ನ ನಾನು ಗುರ್ತಿಡಿಯೋಕ್ಕಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಅವನು ಹೇಗಾಗಿರ್ತಾನೋ ಏನೋ ಅಲ್ವಾ? ಅಯ್ಯೋ ನೋಡಿ, ಮಾತಾಡ್ತಾ ಮಾತಾಡ್ತಾ ನಿಮ್ಮ ಮನೆ ಹತ್ರನೇ ಬಂದ್ಬಿಟ್ವಿ. ಕಾರ್ ನಿಲ್ಸಪ್ಪ. ಥ್ಯಾಂಕ್ ಯು. ಮೂವ್ ಮಾಡಿ ಸರ್. ಹೇ ಪಾಂಡು, ಬೆಳಗ್ಗೆ ಕೆಲಸ ಸಿಕ್ತು ಅಂತ ಹೇಳ್ದೆ, ಈಗ ನೋಡಿದ್ರೆ ಇಲ್ಲ ನಿಂತಿದ್ದೆ, ಏನಾಯ್ತು? ಶಿವಣ್ಣ, ಇವತ್ತು ನನ್ಗೆ ಆಗ್ತಿರೋ ಖುಷಿನ ನಿನ್ನ ಹತ್ರ ಹಂಚ್ಕೊಳ್ಳೇಬೇಕು ಅನ್ಸ್ತು. ಆದ್ರೆ ಏನ್ ಮಾಡ್ಲಿ, ನಿನ್ ಮನೆ ಗೊತ್ತಿಲ್ಲ, ಇಲ್ಲಾಂದ್ರೆ ನಿಮ್ ಮನೆಗೆ ಬಂದ್ಬಿಡ್ತಿದ್ದೆ. ಅದಕ್ಕೆ ಬೆಳಗ್ಗೆ ಬಂದರೆಲ್ಲ ಸಿಗ್ತೇನೋ ಅಂತ ಆಗ್ಲಿಂದ ಇಲ್ಲೇ ನಿಂತಿದ್ದೀನಿ. ಖುಷಿ ವಿಷಯನ ಏನೋ? ಕೆಲಸ ಕನ್ಫರ್ಮ್ ಆಯ್ತಾ? ಕನ್ಫರ್ಮ್ ಅಣ್ಣ. ತಿಂಗ್ಳಿಗೆ 12,000 ಸಂಬಳ, ವಾರಕ್ಕೊಂದು ರಜಾ, ಜೊತೆಗೆ ಊಟ, ಸಪ್ರೇಟ್ ಬಾಟ. ನಿನಗೆ ಯಾವಾಗ ಬೇಕೋ ಅವಾಗ ಕೆಲಸ ಬಿಡು, ಅಲ್ಲಿವರೆಗೂ ನಾನು ಕೆಲ್ಸದಿಂದ ತೆಗಿಯಲ್ಲ ಅಂದ್ರು ಅಣ್ಣ. ಅಪ್ಪ ದೇವ್ರ ದೊಡ್ಡವನು. ನೋಡಿದ್ಯಾ ದರಿದ್ರ, ನನ್ನ ಕೈಲಿ ಏನೂ ಆಗಲ್ಲ ಅನ್ಕೊಂಡ್ರೆ ಏನೂ ಆಗಲ್ಲ. ನನ್ನ ಕೈಲಿ ಆಗುತ್ತೆ, ಒಳ್ಳೇದೇ ಆಗುತ್ತೆ ಅನ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಸದ್ಯ ಒಳ್ಳೆ ಸಂಬಳ, ಕನ್ಫರ್ಮ್ ಕೆಲಸ, ಇನ್ನೇನಪ್ಪ ಬೇಕು ನಿನಗೆ? ಅಣ್ಣ ಇನ್ನು ಒಂದು ಬೇಕಣ್ಣ. ಅಯ್ಯೋ, ಇದ್ದಿದ್ದು 100 ರೂಪಾಯಿ ಕೊಟ್ಬಿಟ್ಟೆ, ಇವನು ಮತ್ತೆ ಕಾಸು ಕೇಳಿದ್ರೆ ಏನಪ್ಪ ಮಾಡ್ಲಿ? ಏನು ಬೇಕು ಪಾಂಡು ನಿನಗೆ? ನಿನ್ನ ಆಶೀರ್ವಾದ ಅಣ್ಣ, ಅದೊಂದಿದ್ರೆ ಸಾಕು ಅಣ್ಣ. ನೀನ್ ಕೊಟ್ಟಿರೋ 100 ರೂಪಾಯಿನ
ಖರ್ಚು ಮಾಡೋಕ್ಕೂ ಬಿಡ್ಲಿಲ್ಲ ನಮ್ಮ ಸಾವುಕಾರರು. ಅವ್ರ ದುಡ್ಡೆಲ್ಲ ಊಟ ಮಾಡಿಸಿ ಕಳಿಸಿದ್ರು. ನೀನು ಕೊಟ್ಟಿರೋ ದುಡ್ಡನ್ನ ನಾನು ಸಾಯೋವರೆಗೂ ನಾನು ನೆನಪಲ್ಲಿ ಇಟ್ಕೋತೀನಣ್ಣ. ಇರು 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 ಅಷ್ಟೊಂದು ಎಕ್ಸೈಟ್ ಆಗ್ಬೇಡ. ನೋಡು, ಬೆಲೆ ಕೊಡೋದೇ ಆದರೆ ಸತ್ಯಕ್ಕೆ ಬೆಲೆ ಕೊಡು, ಧರ್ಮಕ್ಕೆ ಬೆಲೆ ಕೊಡು, ನ್ಯಾಯಕ್ಕೆ ಬೆಲೆ ಕೊಡು. ಒಟ್ಟಿನಲ್ಲಿ ನಿನಗೆ ಒಳ್ಳೇದಾಯ್ತಲ್ಲಪ್ಪ, ನನಗಷ್ಟೇ ಸಾಕು. ನೋಡು, ನೀನು ಕೆಲಸ ಮಾಡೋ ಯಜಮಾನರಿಗೆ ನೀನು ಯಾವಾಗಲೂ ಋಣಿ ಆಗಿರಬೇಕು. ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಕೊಡ್ಬಾರ್ದು. ಯಾಕೆಂದರೆ ಸ್ವಾಮಿ ನಿಷ್ಠೆ ನಮ್ಮನ್ನು ಸದಾ ಕಾಯುತ್ತೆ, ಹಾಗೆ ಸ್ವಾಭಿಮಾನ ನಮ್ಮನ್ನು ಉಳಿಸುತ್ತೆ. ಇವೆರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಸರಿಣ್ಣ, ನಾನಿನ್ನು ಬರ್ತೀನಿ. ಏನು ಬರ್ತೀನಿ ಅಂತ ಇದೆಯಾ? ಇಲ್ಲೋಡ, ಇಲ್ಲೊಂದು ಚೂರು ಮುಂದೆ ಹೋಗಿ ಲೆಫ್ಟ್ ತಿರುಗಿದ್ರೆ ಅಲ್ಲೊಂದು ಬೇಕರಿ ಇದೆ, ಪಕ್ಕದಲ್ಲೇ ನಮ್ಮ ಮನೆ ಇದೆ, ಮನೆಗೆ ಬಂದು ಹೋಗು. ಇಲ್ಲ ಅಣ್ಣ, ನಾಳೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ಲೇಟ್ ಆಗುತ್ತೆ. ಇನ್ನೊಂದ್ಸಲಿ ಬರ್ತೀನಿ. ವೆರಿ ಗುಡ್. ಈ ಡೆಡಿಕೇಶನ್ನು ಕೊನೆವರೆಗೂ ಇರಲಿ, ನಿಂಗೆ ತುಂಬ ಒಳ್ಳೇದಾಗುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ. ಬಾಯ್. ಆಡ್ಸೋನು ನೀನೇ, ಕಾಡ್ಸೋನು ನೀನೇ. ಒಟ್ಟಿನಲ್ಲಿ ನಮ್ಮ ಪಾಂಡುಗೆ ಸುಖವಾದ ಜೀವನ ಕೊಡು ಭಗವಂತ. ಅದು ಹೇಗೆ ಸಾಧ್ಯ ಶಿವಪ್ರಸಾದ್? ಭಗವಂತ, ಏನ್ ಭಗವಂತ ಹೀಗೆ ಹೇಳ್ತಾ ಇದೆಯಾ? ನಮ್ಮ ಪಾಂಡು ಸುಖವಾಗಿರ್ಬಾರ್ದಾ? ಜೀವನ ಅನ್ನೋದು ತಕ್ಕಡಿ ಇದ್ದ ಹಾಗೆ ಶಿವಪ್ರಸಾದ್. ಒಂದ್ ಕಡೆ ಕಷ್ಟ ಇದ್ರೇನೆ ಇನ್ನೊಂದ್ ಕಡೆ ಸುಖ ತೂಗಕ್ ಸಾಧ್ಯ. ಇಲ್ಲಾಂದ್ರೆ ಸಮತೋಲನ ಕಳ್ಕೊಳ್ಳುತ್ತೆ. ಅರ್ಥ ಆಗ್ಲಿಲ್ಲ. ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಕೇಳ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ ಶಿವಪ್ರಸಾದ್. ಆದ್ರೆ ಎಲ್ರಿಗೂ ಸುಖ ಸಿಗ್ಲಿ ಅಂತ ಬಯಸೋದ್ರಲ್ಲಿ ಸ್ವಲ್ಪ ದೋಷ ಇದೆ. ಈಗ ನೀನು ನಿನ್ ಸ್ವಂತ ಮನೆಯಲ್ಲಿ ನಿನ್ ಕುಟುಂಬದ ಜೊತೆಗೆ ಸುಖ ಪಡ್ತಾ ಇದೆಯಾ? ಆದ್ರೆ ಹಿಂದೆ ನೀನ್ ಪಟ್ಟಿರೋ ಶ್ರಮ ಮತ್ತು ಕಷ್ಟ ಇದೆಯಲ್ವಾ? 100ಕ್ಕೆ 100 ಸತ್ಯ ಭಗವಂತ. ಆ ಕಾಲದಲ್ಲಿ ನಾನು ಪಟ್ಟ ಕಷ್ಟ ಶತ್ರುಗೂ ಬೇಡ. ಶತ್ರುಗೂ ಕಷ್ಟ ಬರೋದ್ ಬೇಡ ಅಂತ ಹೇಳೋ ಮನುಷ್ಯರು ತುಂಬಾ ಕಿಲಾಡಿಗಳು. ಅದ್ಯಾಕೆ ಭಗವಂತ? ಕಷ್ಟ ಪಟ್ರೇನೆ ಸುಖ, ಇದು ಸಾರ್ವಕಾಲಿಕ ಸತ್ಯವಾದ ಮಾತು. ಶತ್ರುಗೂ ಕಷ್ಟ ಬರೋದ್ ಬೇಡ ಅಂದ್ರೆ ಅವನ ಜೀವನದಲ್ಲಿ ಸುಖನೂ ಬರೋದ್ ಬೇಡ ಅಂತ ಪರೋಕ್ಷವಾಗಿ ಹೇಳ್ದಾಗಲ್ವಾ? ಹಾ, ಈ ಆ್ಯಂಗಲಲ್ಲಿ ನನಗೆ ಥಾಟೇ ಬರಲಿಲ್ವಲ್ಲ ಭಗವಂತ. ಶಿವಪ್ರಸಾದ್, ಇದು ಹಿಂದಿನ ಕಾಲದಿಂದ ನಿಮ್ಮವ್ರು ಆಡ್ಕೊಂಡು ಬಂದಿರೋ ಮಾತು. ಕಷ್ಟ ಇದ್ಮೇಲೆ ಸುಖ ಇದ್ದೇ ಇರುತ್ತೆ. ಈಗ ನಿನ್ ಪ್ರಶ್ನೆಗೆ ಬರ್ತೀನಿ. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಜೀವನದಲ್ಲಿ ಕಷ್ಟ ಸುಖ ಎರಡೂ ಇರುತ್ತೆ ಅಂದಮೇಲೆ ಪ್ರಪಂಚದ ಲೆಕ್ಕಾಚಾರದಲ್ಲಿ ಅರ್ಧ ಕಷ್ಟ ಅರ್ಧ ಸುಖ ಇದ್ದೇ ಇರುತ್ತಲ್ವಾ? ಇವತ್ತು ಸುಖ ಪಟ್ಟವನ್ಗೆ ನಾಳೆ ಕಷ್ಟ, ನಾಳೆ ಕಷ್ಟಪಟ್ಟವನ್ಗೆ ನಾಡಿದ ಸುಖ. ಈಗ ನಿನ್ ಸ್ನೇಹಿತ ಪಾಂಡು ಸುಖವಾಗಿರ್ಬೇಕಾದ್ರೆ ಆ ತೂಕಕ್ಕೆ ಸಮಾನವಾಗಿ ಇನ್ನೊಬ್ಬ ವ್ಯಕ್ತಿ ಕಷ್ಟ ಅನುಭವಿಸ್ಬೇಕಲ್ವಾ? ಈ ಥರ ಎಲ್ಲ ಲಾಜಿಕ್ ಇದೆಯಾ ಭಗವಂತ? ಖಂಡಿತ. ರೋಗಿಯ ಸುಖ ವೈದ್ಯನ ಕಷ್ಟಕ್ಕೆ ಮೂಲ, ಆರೋಪಿಯ ಸುಖ ವಕೀಲನ ಕಷ್ಟಕ್ಕೆ ಮೂಲ. ಹಾಗೆ ಬಡವನ ದುಃಖ ಸಿರಿವಂತನ ಸುಖಕ್ಕೆ ನಾಂದಿ, ಅರಿವಿಲ್ಲದವನ ದುಃಖ ಹರಿತವನ ಸುಖಕ್ಕೆ ಹಾದಿ. ಅಷ್ಟಿಲ್ಲದೆ ನೀವು ಹೇಳ್ತೀರಾ ದೇವರು ಒಂದು ಕಿತ್ಕೊಂಡು ಇನ್ನೊಂದು ಕೊಟ್ಟ ಅಂತ. ಇನ್ನೊಂದು ಹೇಳ್ತೀವಿ ಭಗವಂತ, ದೇವರು ಎಲ್ಲವನ್ನೂ ಕೊಟ್ಟು ಮುಖ್ಯವಾಗಿರೋ ಒಂದನ್ನ ಕಿತ್ಕೊಂಬಿಟ್ಟ ಅಂತ. ಈಗ ಅರ್ಥ ಆಗಿರ್ಬೇಕಲ್ವಾ ಶಿವಪ್ರಸಾದ್? ಪಾಂಡು ಸುಖವಾಗಿರ್ಬೇಕಾದ್ರೆ ಇನ್ನೊಂದು ಜೀವ ದುಃಖ ಪಡಬೇಕು. ಇನ್ನೊಂದು ಜೀವ ದುಃಖ ಪಡ್ಬೇಕಾ? ಅಯ್ಯೋ ಭಗವಂತ, ಯಾಕೆ ಏನೇನೋ ಹೇಳ್ತಾ ಇದೆಯಾ? ನನಗೆ ಗೊತ್ತಿರೋದು ಪಾಂಡು, ಅವನು ಸುಖವಾಗಿದ್ರೆ ಸಾಕು. ಹಾಗೆ ಆಗ್ಲಿ. ಹಾಗೆ ಆಗ್ಲಿನಾ? ಅಂದ್ರೆ ಪಾಂಡುಗೆ ಸುಖ ಕೊಡ್ತ್ಯಾ ಅಥವಾ ದುಃಖ ಕೊಡ್ತ್ಯಾ? ಭಗವಂತ, ಆಹಾ, ಈ ಸರಿನೂ ಅರ್ಧ ಸತ್ಯ ಹೇಳ್ಬಿಟ್ಟು ಹೊಟ್ಟೋದ್ಯಾ? ಇರ್ಲಿ, ಮನಸ್ಸಿನಂತೆ ಮಾದೇವ ಅಂತ ನೀನೇ ಹೇಳ್ತಾ ಇರ್ತೀಯ. ಪಾಂಡುಗೆ ಒಳ್ಳೇದಾಗ್ಲಿ ಅಂತ ನಾನು ಅನ್ಕೊಳ್ತೀನಿ. ಅವನು ಒಳ್ಳೇದೇ ಆಗುತ್ತೆ. ಏನು, ಮಾರ್ಗಿ ಮೇಡಮ್ ಅವ್ರಿಗೆ ಫ್ಲಾಶ್ ಬ್ಯಾಕ್ ಅಲ್ಲಿ ಲವ್ ಸ್ಟೋರಿ ಇತ್ತಾ? ನಾನು ಇಷ್ಟೊಂದು ಕ್ಲೋಸ್ ಆಗಿದ್ದೀನಿ, ಅವ್ರು ಯಾವತ್ತೂ ನಾನು ಹೇಳೇ ಇಲ್ಲ ಇದನ್ನ. ಬಾವಾ, ಹಾಗೆಲ್ಲ ಹೆಣ್ಮಕ್ಳು ತಮ್ಮ ಪರ್ಸ್ನಲ್ ವಿಷಯನ ಎಷ್ಟೇ ಕ್ಲೋಸ್ ಆಗಿದ್ರು ಗಂಡಸ ಹತ್ರ ಹೇಳ್ಕೊಳಲ್ಲ. ಏನೋ ನಾನು ಅವ್ರಿಗೆ ಅಕ್ಕ ಅಂತ ಅನ್ಸಿರ್ಬೇಕು, ಅದಕ್ಕೆ ಹೇಳ್ಕೊಂಡಿರ್ತಾರೆ. ಪಾಪ ರೀ ಮಾರ್ಗಿ ಅವರು. ಅಯ್ಯ, ಲವ್ ಮಾಡಿದವರೆಲ್ಲ ಪಾಪ ಅಮ್ಮಂಗಿದ್ರೆ ನಾನು ಶಿವ ಅವರು ಪಾಪನೇ. ನೀವು ಲವ್ ಮಾಡಿದ್ದೀರಾ? ಏನ್ರಿ
ಹೇಳ್ತಿದ್ದೀರಾ ಕಾಶಿ ಅವ್ರೆ? ರೀ ಹೇಳ್ರಿ, ಸತ್ಯ ಮುಚ್ಚಿಟ್ಟು ನೀವು ನನ್ನನ್ನ ಮದ್ವೆ ಆದ್ರ? ಯಾರು ಅವಳು ಹೇಳ್ರಿ? ಗೌರಿ ಗೌರಿ ಗಿರಿ, ತಾಳ್ಮೆ ತಾಳ್ಮೆ. ಮಾತು ಅರ್ಥ ಆಗದಿದ್ರು ಮಾತಾಡ್ತಾ ಇದ್ದೀರಲ್ಲ, ಅದಕ್ಕೆ ನಿಮ್ಮನ್ನ ಮಾತೆಯರು ಅಂತ ಕರೆಯೋದು. ಹೆಂಡತಿಯರನ್ನ ಲವ್ ಮಾಡೋ ನಾವುಗಳು ಕೂಡ ಪಾಪ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದು ಅಲ್ವೇನ್ರಿ? ಹೌದೌದೌದು. ಓ ಹಾಗಾ? ಹೋಗ್ಲಿ ಬಿಡಿ. ಹಾಂ, ಮಾರ್ಗಿಯವ್ರು ಅಷ್ಟೆಲ್ಲ ಹೇಳ್ಕೊಂಡ್ಮೇಲೆ ಮನೆಗೆ ಬಂದ ತಕ್ಷಣ ದೇವ್ರಿಗೆ ಅವ್ರ ಹೆಸರಲ್ಲಿ ದೀಪ ಹಚ್ಚಿದೆ. ಅವ್ರ ಪ್ರೀತಿ ನಿಜಾನೇ ಆಗಿದ್ರೆ ಬಾಲಾಜಿ ಅವ್ರು ಬಂದೇ ಬರ್ತಾರೆ, ಅವ್ರನ್ನ ಮದುವೆ ಆಗೇ ಆಗ್ತಾರೆ. ಅಯ್ಯ, ಅದೆಲ್ಲ ಸುಳ್ಳಗಿರ್ಜಮ್ಮ. ಯಾವುದೋ ಕಾಲದಲ್ಲಿ ಲವ್ ಆಯ್ತಂಬ್ರು, ಅವ ಇನ್ನೂ ಕಾಯ್ತಾ ಇದ್ದು ಇವ್ರನ್ನ ಹುಡ್ಕೊಂಡು ಬರ್ತಾಂಬ್ರು. ಅದೆಲ್ಲ ಸಾಧ್ಯ ಇಲ್ಲ. ನೀವು ಹೇಳೋದು ಒಂಥರ ಕರೆಕ್ಟೇ ಕಾಶಿ ಅವರೇ. ಇವಾಗೆಲ್ಲ ಫಸ್ಟ್ ಮಂತ್ ಆ್ಯನಿವರ್ಸರಿ, ಸೆಕೆಂಡ್ ಮಂತ್ ಆ್ಯನಿವರ್ಸರಿ, ಥರ್ಡ್ ಮಂತ್ ಆ್ಯನಿವರ್ಸರಿ ಅಂತ ಮಾಡ್ಕೋತಾರೆ. ಆಗೆಲ್ಲ ಸಂಬಂಧಗಳು ಗಟ್ಟಿಯಾಗಿತ್ತು. ಫಸ್ಟ್ ಇಯರ್ ಆ್ಯನಿವರ್ಸರಿ, 25th ಇಯರ್ ಆ್ಯನಿವರ್ಸರಿ, 50th ಆ್ಯನಿವರ್ಸರಿ ಅಂತ ಮಾಡ್ಕೊಳ್ಳೋರು. ಈಗ ಬೆಳಿಗ್ಗೆ ನೋಡ್ತಾರೆ, ಮಧ್ಯಾಹ್ನ ಪ್ರಪೋಸ್ ಮಾಡ್ತಾರೆ, ಸಂಜೆ ಅಷ್ಟರಲ್ಲಿ ಕಿತ್ತೋಗುತ್ತೆ. ಅದಕ್ಕೆ ವರ್ಷದಲ್ಲಿದ್ದ ಸೆಲೆಬ್ರೇಷನ್ನು ತಿಂಗಳಿಗೆ ಬಂದು ನಿಂತಿದೆ. ಅಂಥದ್ರಲ್ಲಿ ಫಾರಿನಿಂದ ಹುಡ್ಕೊಂಡು ಯಾರು ಬರ್ತಾರೋ ಗೊತ್ತಿಲ್ಲ. ಬಾಬಾ, ನೀವ್ ಹೀಗಂತೀರಾ? ನಾನು ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಓದ್ದೆ. ಅದರಲ್ಲಿ ಡೆಲ್ಲಿಲಿ 10 ವರ್ಷದ ಹುಡುಗ ತೆಲುಗು ಮಾತಾಡ್ತಿದ್ನಂತೆ. ಇವನೇನು ಭಾಷೆನೇ ಬರ್ದೆ ಹೀಗೆ ಮಾತಾಡ್ತಾನಲ್ಲ ಅಂತ ಎಲ್ರೂ ಗಾಬರಿಯಾಗಿದ್ದಾರೆ. ಆಮೇಲೆ ಆ ಹುಡುಗ, ನಾನು ನನ್ನ ಹೆಂಡತಿನ ನೋಡ್ಬೇಕು, ನನ್ನನ್ನು ಆಂಧ್ರ ಕರ್ಕೊಂಡು ಹೋಗಿ ಅಂತ ಹಠ ಮಾಡಿದ್ದಾನೆ. ಇವರು ಕರ್ಕೊಂಡು ಹೋಗಿದ್ದಾರೆ. ಆಂಧ್ರದಲ್ಲಿ ಒಂದು ಅಜ್ಜಿ ಇದ್ಲಂತೆ. ಈ ಹುಡುಗ ಏನೇನ್ ಹೇಳಿದ್ನೋ ಎಲ್ಲ ಕರೆಕ್ಟ್ ಆಗಿತ್ತಂತೆ. ಆಮೇಲೆ ಗೊತ್ತಾಗಿದೆ, ಈ ಅಜ್ಜಿ ಗಂಡನೇ ಮತ್ತೆ ಪುನರ್ಜನ್ಮ ಎತ್ತಿ ಈ ಹುಡುಗ ಆಗಿ ಬಂದಿದ್ದಾನೆ ಅಂತ. ನೋಡಿದ್ರಾ, ಪ್ರೀತಿ ಅನ್ನೋದು ಜನ್ಮ ಜನ್ಮಕ್ಕೂ ಕ್ಯಾರಿ ಆಗುತ್ತೆ. ಇಷ್ಟೆಲ್ಲ ಆಗುತ್ತೆ ಅನ್ನೋದಾದ್ರೆ ನಮ್ಮ ಮಾರ್ಗಿಯವ್ರಿಗೂ ಬಾಲಾಜಿಯವ್ರು ಸಿಕ್ಕೇ ಸಿಗ್ತಾರೆ. ನಂಬಿಕೆ ಇಡಬೇಕಷ್ಟೆ. ಹಾಗಾದ್ರೆ ಒಳ್ಳೇದೇ ಅಲ್ವಾ ಗಿರಿ? ಪಾಪ ಮಾರ್ಗಿ ಮೇಡಮ್ ಅವ್ರ ತಾಯಿಗೋಸ್ಕರ ಮದುವೆನೇ ಆಗಲ್ಲ ಅಂತ ಹೇಳ್ತಾ ಇದ್ರು. ಈಗ ಬರೋನು ಅವರನ್ನ, ಅವ್ರ ತಾಯಿನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಅವ್ರ ಜೀವನಕ್ಕೆ ಒಂದು ಸಾರ್ಥಕತೆ ಅಲ್ವಾ? ಭಗವಂತ, ಆ ಬಾಲಾಜಿ ಅನ್ನೋರು ಮಾರ್ಗಿ ಮೇಡಮ್ಗೆ ಆದಷ್ಟು ಬೇಗ ಸಿಗೋ ಹಾಗೆ ಮಾಡಪ್ಪ. ಏನ್ ಹೇಳ್ತಾ ಇದ್ದೀರಾ ಮಾರ್ಗಿ ಮೇಡಮ್? ಹೌದು ಶಿವ ಸರ್, ನಾನ್ ಪ್ರೀತಿಸಿದ ಬಾಲಾಜಿ, ನನ್ನ ಲೈಫ್ನ ಬೆಸ್ಟ್ ಮೆಮೊರೀಸ್ ಕೊಟ್ಟಿರೋ ಬಾಲಾಜಿ, ನಾನು ಉಸಿರು ಬಿಗಿ ಹಿಡ್ಕೊಂಡು ಕಾಯ್ತಿದ್ದಿದ್ ಬಾಲಾಜಿ, ಮತ್ತೆ ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ದಿದ್ ಬಾಲಾಜಿ ಸಿಕ್ಬಿಟ್ಟ ಸರ್. ಬಹಳ ಒಳ್ಳೇದಾಯ್ತು. ಆದ್ರೆ ಹೇಗಾಯ್ತು ಅಂತ ಗೊತ್ತಾಗಿಲ್ಲ. ಅದೇನ್ ಜಾದೂನೋ ಏನೋ ಗೊತ್ತಿಲ್ಲ ಶಿವ ಸರ್. ನೆನ್ನೆ ಮಿಡ್ ನೈಟ್ ಅಲ್ಲಿ ನನ್ನ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗೆ ಒಂದು ಮೆಸೇಜ್ ಬಂತು. ನಾನು ಯೂಶಲಿ ಆ ಟೈಮಲ್ಲಿ ಆ ಥರ ಮೆಸೇಜಸ್ ಎಲ್ಲ ಓಪನೇ ಮಾಡಲ್ಲ. ಮಿಸ್ ಆಗಿ ಓಪನ್ ಮಾಡಿ ನೋಡ್ತೀನಿ, ಆ ಪ್ರೊಫೈಲಲ್ಲಿ ಬಾಲಾಜಿ ಅನ್ನೋ ಹೆಸರಿದೆ. ಆಮೇಲೆ ಕಾಲ್ ಮಾಡಿದ್ರಾ? ಇಲ್ಲ, ಆ ಪ್ರೊಫೈಲ್ ಓಪನ್ ಮಾಡಿ ನೋಡಿದೆ. ಆ ಫೋಟೋನ ನಾನು ಇದಕ್ಕೆ ಮುಂಚೆ ಎಲ್ಲೂ ನೋಡಿರೋ ನೆನಪಿಲ್ಲ. ಬಟ್ ಡೀಟೇಲ್ಸ್ ನೋಡ್ತೀನಿ, ಹಾಗಂತೂ ನನಗೆ ಶಾಕೇ ಆಯಿತು. ಶಾಕಾ? ಯಾಕಮ್ಮ? ಆ ಹುಡುಗ ಲೈನ್ ಮ್ಯಾನಾ? ಅಯ್ಯೋ ಅಲ್ಲ ಅಂಕಲ್. ಹಾಗಿದ್ಮೇಲೆ ಆರುಮುಗಂ ಫಾಲೋವರ್ಸ್ ಅನ್ಸುತ್ತೆ. ನೋಡಿದ ತಕ್ಷಣ ಶಾಕ್ ಆಯ್ತಾ ಅಂದೇಳಿ ಶಾಕ್ ಕೊಡೋಕೆ. ಜಿ ಸುಮ್ಮನೆ ಇರಿ ನೀವು. ಮಾರ್ಗಿ, ನೀವ್ ಹೇಳಿ. ಅವ್ನ ಪ್ರೊಫೈಲ್ ಓಪನ್ ಮಾಡಿ ನೋಡ್ತೀನಿ, ಆ ಡೀಟೇಲ್ಸ್ ಅಲ್ಲಿರೋ ಸ್ಕೂಲು, ಕಾಲೇಜ್ ಎಲ್ಲ ನಾ ಮೂರ್ತೆ. ಅದನ್ನೆಲ್ಲ ನೋಡಿ ನನಗೆ ಎಷ್ಟು ಆಶ್ಚರ್ಯ ಆಯ್ತು ಗೊತ್ತಾ? ಆಮೇಲೆ ಆ ಪ್ರೊಫೈಲಿಂದ ಮೆಸೇಜ್ ಕೂಡ ಬಂತು, ಹಾಯ್ ಮಾರ್ಗಿ ಅಂತ. ನನ್ನನ್ನು ಫಸ್ಟ್ ಮಾರ್ಗಿ ಅಂತ ಕರೆದಿದ್ದೆ ನನ್ನ ಬಾಲಾಜಿ. ಆ ಮೆಸೇಜ್ನ ನೋಡಿ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಕಳೆದೋಗಿದ್ದು ನನ್ನ ಪ್ರೀತಿ ಸಿಕ್ಕಿದ್ದು ನನ್ಗೆ ಇಡೀ ಜಗತ್ನೇ ಗೆದ್ದಷ್ಟು ಖುಷಿ ಆಗೋಯ್ತು. ನೀವಿಬ್ರು ಒಬ್ರನ್ನೊಬ್ರು ಪ್ರೀತಿಸಿರೋ ವಿಷಯನ ಹೇಳ್ಕೊಂಡ್ರಾ? ಗಿರಿ, ಮೀಟ್ ಮಾಡ್ತಾ ಇರೋದೇ ಫಸ್ಟ್ ಟೈಮು, ಅದು ಸೋಷಿಯಲ್ ಮೀಡಿಯಾದಲ್ಲಿ. ಹೆಂಗೆ ಹೇಳ್ಕೊಳ್ತಾರೆ? ನೀನು ಒಳ್ಳೆ. ಹೌದು ಶಿವ ಸರ್, ಹೇಳ್ಕೊಳಕ್ ಆಗ್ಲಿಲ್ಲ. ಆದ್ರೆ ನಾನು ಅವನಿಗೋಸ್ಕರ ಕಾಯ್ತಾ ಇದ್ದಿದ್ದು, ಅವ್ನು ನನಗೋಸ್ಕರ ಸ್ವೀಟ್ ತಂದ್ಕೊಡ್ತಾ ಇದ್ದಿದ್ದು, ಇದೆಲ್ಲ ಅವನಿಗೆ ಎಷ್ಟು ಚೆನ್ನಾಗಿ ನೆನಪಿದೆ ಗೊತ್ತಾ? ಗಿರ್ಜಾ ಅವ್ರೆ, ನಾನ್ ನಿಮಗೆ ಥ್ಯಾಂಕ್ಸ್ ಒಂದ್ ಸತಿ ಅಲ್ಲ, ಎಷ್ಟು 1000 ಕೋಟಿ ಸತಿ ಹೇಳಿದ್ರು ಸಾಕಾಗಲ್ಲ ಅನ್ಸುತ್ತೆ. ನಿನಗೆ ನಿನ್ನ ಹಳೆ ಪ್ರೇಮಿ ಸಿಕ್ಕಿದ್ದಕ್ಕೆ ಗಿರಿಜನ್ಗೆ ಯಾಕಮ್ಮ ಥ್ಯಾಂಕ್ಸ್ ಹೇಳ್ತಿದ್ಯಾ?
ಅಂಕಲ್, ನಮ್ ಕಡೆ ಮನ್ಸಲ್ಲಿರೋ ಆಸೆ ಆಕಾಂಕ್ಷೆಗಳನ್ನ ದೇವ್ರ ಹತ್ರ ಹೇಳಿದ್ರೆ ನೆರವೇರುತ್ತೆ ಅಂತಾರೆ. ನಾನಂತೂ ಎಷ್ಟು ಸರಿ ಹೇಳ್ಕೊಂಡಿದ್ದೀನೋ, ಆದ್ರೆ ಹೋಪ್ಸ್ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೆ. ನೆನ್ನೆ ಗಿರ್ಜಾವ್ರ ಹತ್ರ ಎಲ್ಲ ಹೇಳ್ಕೊಂಡಿದ್ದೆ. ಬಹುಶಃ ದೇವ್ರು ಇವ್ರ ರೂಪದಲ್ಲಿ ಬಂದು ನನ್ನ ಆಸೆ ಕೇಳಿ ಗ್ರಾಂಟೆಡ್ ಅಂತ ಹೇಳ್ದ ಅನ್ಸುತ್ತೆ. ಅದಕ್ಕೆ ನನ್ನ ಬಾಲಾಜಿ ನನಗ್ ಸಿಕ್ಬೇಟ. ಗಿರ್ಜಾವ್ರೆ, ಅದಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಯ್ಯೋ, ಇಷ್ಟು ದೊಡ್ಡ ಮಾತೆಲ್ಲ ಯಾಕೆ ಮಾರ್ಗಿಯವರೇ? ನೀವು ಖುಷಿಯಾಗಿರೋದನ್ನ ನೋಡಿ ನಮಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ. ಹೌದು, ಪ್ರೀತಿಗೆ ಶಕ್ತಿ ಇದೆ. ನಾವು ನೆನ್ನೆ ತಾನೇ ಮಾತಾಡ್ಕೊತಾ ಇದ್ವಿ, ನಿಜವಾದ ಪ್ರೀತಿ ಸಾಯಲ್ಲ, ಅದು ವಾಪಸ್ ಬಂದೇ ಬರುತ್ತೆ. ಒಂದು ವೇಳೆ ಅದು ಕಳ್ದೋದ್ರು ಬೇರೆ ರೂಪದಲ್ಲಿ ಸಿಕ್ಕೇ ಸಿಗುತ್ತೆ ಅಂತ. ಮಾರ್ಗೆ ಮೇಡಮ್, ನಿಮ್ಮ ಪ್ರೀತಿ ಗಟ್ಟಿ ಇದ್ದಿತ್ತು, ಅದಕ್ಕೆ ಗೆಲ್ತು. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಾನು ಬಾಲಾಜಿನೇ ಕಾಲ್ ಮಾಡ್ತಿದ್ದಾನೆ. ಮಾತಾಡಿ. ಹಲೋ ಬಾಲಾಜಿ, ಹೇ ಮಾರ್ಗಿ, ಹೌ ಆರ್ ಯು? ನಾನು ಚೆನ್ನಾಗಿರ್ಲಿಲ್ಲ. ಐ ಹೇಟ್ ಯು ಬಾಲಾಜಿ. ಕಮಾನ್ ಮಾರ್ಗಿ, ಈಗ ಏನಾಯ್ತು ಅಂತ ಅಳ್ತಿದ್ಯಾ ನೀನು? ಕೇಳ್ದೆ ನನ್ನನ್ನು ಯಾಕೆ ಬಿಟ್ಟೋದೆ ನೀನು? ಕಮಾನ್ ಮಾರ್ಗಿ, ಈಗ ನೀನು ಉಸಿರಾಡೋ ಉಸಿರು ಈ ಕ್ಷಣಕ್ಕೆ ನಿನ್ನಿಂದ ಹೊರಗೆ ಬರುತ್ತಲ್ವಾ? ಹಾಗಂತ ಹೋಗೇ ಬಿಡ್ತು ಅನ್ನೋಕ್ಕಾಗತ್ತಾ? ಮತ್ತೆ ಅದು ಮರುಕ್ಷಣ ವಾಪಸ್ ಬಂದೇ ಬರುತ್ತಲ್ವಾ? ನಮ್ಮ ಪ್ರೀತಿನೂ ಹಾಗೆ, ನಾವು ಉಸಿರಾಡೋವರೆಗೂ ನಮ್ಮ ಪ್ರೀತಿ ಶಾಶ್ವತವಾಗಿರುತ್ತೆ. ಥ್ಯಾಂಕ್ ಯು ಬಾಲಾಜಿ. ಅಬ್ರಾಡಲ್ಲಿದ್ರು ಕನ್ನಡನ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಯಾ. ನಿನ್ ಕನ್ನಡ ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ನೀನೇ ನನ್ನ ಎದುರುಗಡೆ ಇದ್ದೇನೋ ಅನ್ನಿಸ್ತಿದೆ. ಆಹಾ, ವಿದೇಶದಲ್ಲಿದ್ದರೂ ದೇಶ ಭಾಷೆ ಎರಡನ್ನೂ ಬಿಡದೇ ಇರೋ ಕನ್ನಡಿಗ, ಸ್ವದೇಶದಲ್ಲಿದ್ದರೂ ವಿದೇಶದಲ್ಲಿರೋ ಪ್ರಿಯತಮನನ್ನ ಮರೆಯದೇ ಇರೋ ಕನ್ನಡತಿ, ಇದಲ್ವಾ ಜೋಡಿ ಅಂದರೆ? ಭಗವಂತ ಈ ಜೋಡಿನ ಆದಷ್ಟು ಬೇಗ ಒಂದು ಮಾಡ್ಸಪ್ಪ. ಹೌದಾ? ಆಮೇಲೆ ವಾವ್, ನನ್ಕ ಕಿವಿಗಳಿಗೆ ಏನು ಆಗ್ಬಿಟ್ಟು ಪೌ ಮಾರ್ಗಿ ಮೇಡಮ್ಗಳು ಮಾತಾಡ್ತದ ಕೇಳಿಸ್ತಾನಿಲ್ಲ ಪೌ. ಬಾಬು, ಯುವ ಪ್ರೇಮಿಗಳನ್ನ ಹಾಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು. ಯುವ ಪ್ರೇಮಿಗಳಂದ್ರೇ ಹಾಗೆ, ಅವ್ರು ಮಾತಾಡೋದು ಅವ್ರಿಗೆ ಬಿಟ್ರೆ ಮೊಬೈಲ್ಗೂ ಕೇಳಿಸಲ್ಲ ಅಂತೀನಿ. ಬಾಲಾಜಿ, ಮತ್ತೆ ನೀನು? ಮಾರ್ಗಿ, ಆ್ಯಕ್ಚುಲಿ ನೀನು ಮತ್ತೆ ಅಂದಾಗೆಲ್ಲ ನನ್ನ ಹಾರ್ಟ್ ಒಳಗಡೆ ಒಂಥರ ರೈನಿ ಸೀಸನ್ ಶುರು ಆದಂಗೆ ಫೀಲ್ ಆಗುತ್ತೆ ಗೊತ್ತಾ? ಹಾಗಿದ್ರೆ ನನ್ನ ಮಾತು ನಿನಗೆ ಅಷ್ಟೊಂದು ಇಷ್ಟ ಆಗಿದೆಯಾ ಬಾಲಾಜಿ? ಬರೀ ಮಾತಲ್ಲ ಮಾರ್ಗಿ, ಆ್ಯಕ್ಚುಲಿ ಅಪ್ಪ, ಇವಾಗಾದ್ರೂ ಹೇಳ್ತಾನೆ ಅನ್ಸುತ್ತೆ. ಹಾ, ಹೇಳು ಬಾಲಾಜಿ. ಆ್ಯಕ್ಚುಲಿ ಏನಿಲ್ಲ ಬಿಡು. ಮತ್ತೆ ನೀನ್ ಮತ್ತೆ ಅಂದಾಗ ನನ್ನ ಹಾರ್ಟಲ್ಲಿ ಚಿಟ್ಟೆ ಬಿಟ್ಟಂಗೆ ಆಗುತ್ತೆ ಗೊತ್ತಾ? ಚಿಟ್ಟೆ? ವಾಟ್ ಡು ಯು ಮೀನ್ ಬೈ ದ್ಯಾಟ್? ನೀನು ಇಂಡಿಯಾ ಬಿಟ್ಟು US ಹೋದ್ಮೇಲೆ ಕನ್ನಡನೇ ಮರ್ತೋಗಿದ್ಯಾ. ಚಿಟ್ಟೆ ಅಂದ್ರೆ ಬಟರ್ಫ್ಲೈ ಬಾಲಾಜಿ. ಓಹೋ, ಚಿಟ್ಟೆ, ಬಟರ್ಫ್ಲೈ, ಗಾಟ್ ಇಟ್. ಮಾರ್ಗಿ, ಆ್ಯಕ್ಚುಲಿ ನಾನು ನಿನಗೋಸ್ಕರ ಇಂಡಿಯಾಗೆ ಬರಬೇಕು ಅಂತಿದ್ದೀನಿ. ಹೌದಾ? ನಾನು ನೀನು ಬರ್ತೀಯ ಅಂತಾನೆ ಕಾಯ್ತಾ ಇದ್ದೀನಿ.